ಇನ್ನು ಬೆಳಗಾವಿಯಲ್ಲಿ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿದ್ದಂತಹ ಕೇಸ್, ಮೃತ ಕಾರ್ಮಿಕನ ಮನೆಗೆ ಕೊನೆಗೂ ಬಂದಿದ್ದಾರೆ ಕಾರ್ಖಾನೆಯ ಎಂಡಿ. ಇಮಾನಾಬಾದರ್ ಕಾರ್ಖಾನೆಯ ಎಂಡಿ ರವೀಂದ್ರ ಪಟ್ಟಣಶೆಟ್ಟಿ ದೌಡಾಯಿಸಿದ್ದಾರೆ. ಇನ್ನು ಬೈಲಹೊಂಗಲದ ಅರವಳ್ಳಿ ಗ್ರಾಮಕ್ಕೆ ಎಂಡಿ ರವೀಂದ್ರ ಭೇಟಿ ನೀಡಿರುವಂತದ್ದು. ಕಾರ್ಖಾನೆಯಿಂದ 20 ಲಕ್ಷ ಪರಿಹಾರವನ್ನ ಕೂಡ ಮೌಖಿಕವಾಗಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಬಾಯ್ಲರ್ ಸ್ಫೋಟ ಆಗಿ ಮೃತ ಆಗಿದ್ದಂಥವರಿಗೆ ಸದ್ಯ 15 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡೋದಕ್ಕೆ ಬಂದಿದ್ದಾರೆ ಅಲ್ಲಿನ ಎಂಡಿ. ಇಷ್ಟ ದಿನ ಆಗಿದ್ರೆ ಅವರು ಎಲ್ಲಿದ್ರು ಅಂತ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿದ್ದಂತಹ ಕೇಸ್ಗೆ ಈಗ ಎಚ್ಚೆತ್ತುಕೊಂಡ್ರ ಅಲ್ಲಿನ ಎಂಡಿ ಅಂತ. ಮೃತ ಕಾರ್ಮಿಕರ ಮನೆಗೆ ಕೊನೆಗೂ ದೌಡಾಯಿಸಿದ್ದಾರೆ ಕಾರ್ಖಾನೆಯ ಎಂಡಿ. ಇನಾಮದಾರ್ ಕಾರ್ಖಾನೆಯ ಎಂಡಿ ರವೀಂದ್ರ ಪಟ್ಟಣಶೆಟ್ಟಿ ದೌಡಾಯಿಸಿರುವಂತದ್ದು ಬೈಲಹೊಂಗಲದ ಅರವಳ್ಳಿ ಗ್ರಾಮಕ್ಕೆ ಬಂದಿರುವಂತದ್ದು. ಕಾರ್ಖಾನೆಯಿಂದ 20 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮೌಖಿಕವಾಗಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಸದ್ಯ 15 ಲಕ್ಷ ರೂಪಾಯಿ ಚೆಕ್ ನೀಡ್ತಾರೆ. ಒಟ್ಟಿನಲ್ಲಿ 20 ಲಕ್ಷ ಘೋಷಣೆ ಮಾಡಿದ್ದಾರೆ. ಕಾರ್ಖಾನೆ ದುರ್ಘಟನೆಯಲ್ಲಿ 8 ಜನರ ಮಾರಣ ಹೋಮ ಆಗಿತ್ತು. ಹೆಚ್ಚಿನ ಪರಿಹಾರ ಕೊಡುವಂತೆ ಅರವಳ್ಳಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಾಂತ್ವನ ಹೇಳೋದಕ್ಕೆ ಯಾಕೆ ಬಂದಿಲ್ಲ ಅಂತ ಎಂಡಿಗೆ ತರಾಟೆ ತಗೊಂಡಿರುವಂತದ್ದು. ಒಂದೇ ಒಂದು ಫೋನ್ ಕಾಲ್ ಕೂಡ ಮಾಡಿ ಅಲ್ಲಿ ನಿಜವಾಗ್ಲೂ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇದು ಸಾಮಾನ್ಯ ಅಲ್ಲ. ಒಂದು ಕಾರ್ಖಾನೆಯ ಎಂಡಿ ಆಗಿದ್ಕೊಂಡು ಅಲ್ಲಿ ನಡೆದಂತ ಯಾವುದೋ ಒಂದು ಸಮಸ್ಯೆಗೆ ತಮ್ಮ ಕಾರ್ಮಿಕರು ಬಲಿಯಾಗಿದ್ದಾರೆ. ಹಾಗಿದ್ರೆ ಅವ್ರು ಏನ್ ಮಾಡ್ತಿದ್ರು ಇಷ್ಟು ದಿನ ಅನ್ನುವಂತ ಆಕ್ರೋಶವನ್ನ ಜನತೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೆಲಸ ಮಾಡೋರು ಕಾರ್ಮಿಕರು ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಕೆಲಸದಲ್ಲಿ ಆಗ ಅರ್ಚಾಡೋಕೆ ಕಿರ್ಚಾಡೋಕೆ ಮುಂದೆ ಬರ್ತಾರೆ. ಆದ್ರೆ ಅವರು ಜೀವ ಹಾನಿಯಾಗಿದೆ. ಇಂಥ ಪರಿಸ್ಥಿತಿ ಆದ್ರೂ ಕೂಡ ಎಷ್ಟೋ ದಿನ ಆದ್ಮೇಲೆ ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿ ಹೇಗಿದ್ದೀರಾ ಅಥವಾ ಅವ್ರ ಮನೆಯವರು ಯಾವ ಪರಿಸ್ಥಿತಿಲಿ ಇದ್ದಾರೆ ಅನ್ನುವಂಥದ್ದು. ಈಗ ಎಲ್ಲರೂ ಕ್ಲಾಸ್ ತಗೊಳಕ್ ಶುರು ಮಾಡಿದಾಗ ಬಂದುಬಿಟ್ಟು 15 ಲಕ್ಷ ಚೆಕ್ ಕೊಟ್ಬಿಟ್ಟು 20 ಲಕ್ಷ ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಆದ್ರೆ ಅವ್ರ ಜೀವ ವಾಪಸ್ ಬರುತ್ತಾ ಈಗ? ಅಲ್ಲಿ ನಿಜವಾಗ್ಲೂ ಏನಾಯ್ತು, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾರು ಕಾರಣ ಆದ್ರು ಇದಕ್ಕೆ? ಎಲ್ಲೋ ಒಂದು ಕಾರ್ಖಾನೆ ನಡೆಸ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ರೆ ಇದು ಅವರ ಜೀವಗಳಿಗೆ ಯಾರು ಹೊಣೆ ಆಗಿದ್ರೆ? 8 ಜನರ ಬಲಿ ತೆಗೆದುಕೊಂಡಿರುವಂಥದ್ದು ಅವರ ಸ್ವಂತ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿದ್ದಂಥದ್ದು. ಅಲ್ಲಿ ನಿಜವಾಗ್ಲೂ ಏನ್ ಸಮಸ್ಯೆ ಆಯ್ತು, ಅದಕ್ಕೆ ಯಾವ ರೀತಿ ಕ್ರಮ ತಗೊಳ್ಬೇಕಾಗಿತ್ತು, ಯಾರ್ದು ತಪ್ಪು ಅನ್ನೋ ರೀತಿಯಾಗಿ ಅಲ್ಲಿ ನಿಜವಾಗ್ಲೂ ಕೂಡ ಅವ್ರಿಗೆ ಮಾನವೀಯತೆ ಅನ್ನೋದು ಇದ್ದಿದ್ರೆ ಅವರ ಪ್ರಾಣ ಹೋಗುವಂತ ಮಟ್ಟ ಬಂದಾಗ ಅವರಲ್ಲಿಗೆ ಬಂದು ಮಾತನಾಡಿಸ್ತಾ ಇದ್ರು. ಅಟ್ಲೀಸ್ಟ್ ಅವರ ಮನೆಯವರನ್ನ ಅವರ ಸುಖ ದುಃಖಕ್ಕೆ ಆಗುವಂತ ಮನಸ್ಥಿತಿ ಇವರಿಗೆ ಇದ್ದಿದ್ರೆ. ಬೈಲಹೊಂಗಲದ ಅರವಳ್ಳಿ ಮನೆಗೆ ಈಗ ಭೇಟಿ ನೀಡಿರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಷ್ಟು ದಿನ ಇಲ್ದಿದ್ದವರು ಈಗ ಬಂದು ಹೆಸರಿಗೋಸ್ಕರ ಬಂದಿದ್ದಾರ ಅನ್ನುವಂತ ಅನುಮಾನ ಮೂಡುತ್ತೆ ಈ ಎಂಡಿ. ಇದ್ರ ಬಗ್ಗೆ ಹೇಳೋದಾದ್ರೆ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಮೃತ ಕಾರ್ಮಿಕನ ಮನೆಗೆ ಇವತ್ತು ಅರವಳ್ಳಿಯಲ್ಲಿ ಇರ್ತಕ್ಕಂಥ ಮೃತ ಕಾರ್ಮಿಕ ಏನಿದ್ದ ಅವ್ನ ಮನೆಗೆ ಇವತ್ತು ಎಂಡಿ ಅವರಾಗಿರ್ತಕ್ಕಂಥ ಇನಾಮದಾರ್ ಸಕ್ಕರೆ ಎಂಡಿ ಏನಿದ್ದಾನೆ ರವೀಂದ್ರ ಪಟ್ಟಣಶೆಟ್ಟಿ ಅವರು ಆಗ್ತಾರೆ. ಆ ಸಂದರ್ಭದಲ್ಲಿ ಅವರೊಳ್ಳಿ ಗ್ರಾಮಸ್ಥರು ಇರ್ತಾರೆ, ಅವರಿಗೆ ಗೆರವ್ ಹಾಕ್ತಾರೆ. ಮತ್ತೆ ಅವರಿಗೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಒಂದ್ ರೀತಿಯಾಗಿ ಅವ್ರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನೀವು ಇಲ್ಲಿವರೆಗೂ ಆದ್ರೂ ಒಂದು ಸಾಂತ್ವನ ಹೇಳೋದಾಗ್ಲಿ, ಮತ್ತೆ ಇದು ಪರಿಹಾರವನ್ನ 15 ಲಕ್ಷ ಕೊಡ್ತೀನಿ ಅಂತೇಳಿ ಒಂದು 15 ಲಕ್ಷದ ಚೆಕ್ ಅನ್ನ ಹಿಡಿದುಕೊಂಡು ಬರ್ತಾರೆ. ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಅವರನ್ನ ತರಾಟೆ ತೆಗೆದುಕೊಡ್ತಾರೆ. ಇಲ್ಲಿವರೆಗೂ ನೀವು ಯಾವುದೇ ರೀತಿಯಾದಂತ ಒಂದು ಸಾಂತ್ವನ ಹೇಳಲು ಮುಂದಾಗಲ್ಲ ಅಂತ ಹೇಳಿ ಅಲ್ಲಿ ಗ್ರಾಮಸ್ಥರು ಅವ್ರ ಮೇಲೆ ಏಕಾಏಕಿಯಾಗಿ ಒಂದ್ ರೀತಿಯಾಗಿ ಆಕ್ರೋಶವನ್ನು ಅಂದ್ರೆ ಹೊರದಾಕಿ ಅವ್ರ ಮೇಲೆ ಒಂದ್ ರೀತಿ ಗೆರವ್ ಹಾಕ್ತಾರೆ. ಈಗ ನೀವು ಗ್ರಾಮಕ್ಕೆ ಬೇಡ, ನಿಮ್ದು ಯಾವ್ದು ದುಡ್ಡು ಬೇಡ ಅಂತ ಹೇಳಿ ಕೂಡ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅವರನ್ನ ಇದನ್ನ ಮಾಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಮತ್ತೆ ಹಿರಿಯರೆಲ್ಲ ಕೂಡಿ ಒಂದ್ ರೀತಿಯಾಗಿ ಇಲ್ಲ, ನಾನು ಇದಕ್ಕೊಂದು ಸೂಕ್ತವಾದಂತಹ ಪರಿಹಾರವನ್ನು ಕೂಡ ನಾನು ಇನ್ನು ಮಾಲಕರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಇದಕ್ಕೊಂದು ಸೂಕ್ತವಾದಂತಹ ಪರಿಹಾರವನ್ನು ನೀಡ್ತೀನಿ ಅಂತ ಹೇಳಿ ಆ ಎಂಡಿ ಸಂತೈಸಲು ಅವ್ರ ಮೃತ ಕುಟುಂಬಕ್ಕೆ ಸಂತೈಸಲು ಹೋಗ್ತಾರೆ. ಆದ್ರೂ ಕೂಡ ಮೃತ ಕುಟುಂಬದವ್ರ ಅವ್ರ ಮೇಲೆ ಒಂದು ಆಕ್ರೋಶನ ಹಾಕ್ತಾರೆ. ನಿಮ್ದು ಯಾವುದೇ ರೀತಿಯಾದಂತ ನಮಗೆ ಪರಿಹಾರ ಬೇಡ, ನನ್ನ ಮಗನನ್ನ ಉಳಿಸ್ಕೊಡ ಅಂತ ಹೇಳಿ ಒಂದು ಅಳಲನ್ನು ತೊಡ್ಕೋತಾರೆ. ಆದ್ರೂ ಕೂಡ ಆ ಎಂಡಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಸಮಜಾಯಿಸಿ ಹೇಳಿದಾದ ನಂತರ ಇಲ್ಲ 20 ಲಕ್ಷವರೆಗೂ ನಾನು ಏನಾದ್ರೂ ಒಂದು ಮಾಲೀಕರ ಜೊತೆ ಆಗ್ಲಿ ಆ ಕಾರ್ಖಾನೆ ಎಲ್ಲ ವ್ಯವಸ್ಥಾಪಕ
ಗ್ರಾಮಸ್ಥರ ಜೊತೆ ಮಾತಾಡಿ ಒಂದು ಏನಾದ್ರು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ MD ಹೇಳಿದ್ರಿಂದ ಒಂದ್ ರೀತಿಯಾಗಿ ಎಲ್ಲರೂ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಈಗ ಸದ್ಯ ಯಾವುದೇ ರೀತಿಯಾದಂತ ಅಲ್ಲಿ ಅಂದ್ರೆ ತಿಳಿವು ಆಗಿರ್ತಕ್ಕಂಥದ್ದು ಗಾಯತ್ರಿ. ಎಸ್, ಇಷ್ಟ ದಿನ ಎಲ್ಲೋಗಿದ್ರು ಅವರು? ಯಾಕಂದ್ರೆ ಜೀವ ಹಾನಿಯಾಗಿದೆ, ಅವರು ಒಂದು ಕಾರ್ಖಾನೆಯ MD. ಈಗ ಬಂದಿರುವಂತದ್ದು, ಇಷ್ಟ ದಿನ ಎಲ್ಲಿದ್ರು ಅವರು ಏನು ಅಂತ? ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರದ್ದು ಕೂಡ ಇದೇ ಪ್ರಶ್ನೆ ಆಗಿತ್ತು. ಆದ್ರೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು MD ಇಲ್ಲಿವರೆಗೂ ಕೂಡ ನಾವು ಎಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಒಂದ್ ರೀತಿಯಾಗಿ ವಾತಾವರಣ ಕೆಡುತ್ತೆ ಅಂತ ಹೇಳಿ ಅಲ್ಲಿ ಸಮಜಾಯಿಸಲಿಕ್ಕೆ ಹೋಗ್ತಾರೆ. ಆದ್ರೆ ನೀವು ಒಂದು ಫೋನ್ ಮೂಲಕವಾದ್ರೂ ಒಂದು ಸಾಂತ್ವನ ಹೇಳಿದ್ರೆ ಎಲ್ಲಾ ಕೂಡ ಒಂದು ಸರಿ ಆಗ್ತಿತ್ತ ಅಂತ ಹೇಳಿ ಗ್ರಾಮಸ್ಥರು ಹೇಳಿದ್ರು. ಆದ್ರೆ ಅವನು MD ಮತ್ತೆ ಪದೇ ಪದೇ ಅದೇ ರೀತಿಯಾಗಿ ಇಲ್ಲ ನಾವು ಇಲ್ಲಿ ಬಂದಿದ್ರೆ ಒಂದ್ ರೀತಿಯಾಗಿ ವಾತಾವರಣ ಅಂದ್ರೆ ಯಾವುದೇ ರೀತಿಯಾದ ಅಂದ್ರೆ ಗಲಿಬಿಲಿ ಏನಾದ್ರು ಆಗುತ್ತೆ ಅಂತ ಹೇಳಿ ಒಂದು ಕಾರಣಕ್ಕೆ ಬಂದಿಲ್ಲ ಅಂತ ಹೇಳಿ ಸಮಜಾಯಿಸ್ತಾರೆ. ಆದ್ರೆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ನೀವು ಯಾವುದೇ ರೀತಿಯಾದಂತ ನಿಮ್ಗೆ ಯಾವ ಏನು ಪರಿಹಾರವನ್ನ ಕೊಡ್ತಾ ಇದ್ರೆ ಇದು ನಮ್ಗೆ ಈ ಪರಿಹಾರ ಕೂಡ ಏನು ಕುಟುಂಬಕ್ಕೆ ಸಾಲಲ್ಲ. ಒಂದು ರೀತಿ ಆ ಹುಡುಗಿನ ಕುಟುಂಬದ ಏನು ಅವನು ವೇತನನೇ ಒಂದು 25,000 ಇದ್ದರಿಂದ ಇದು ಒಂದು 2 ವರ್ಷದ ಮಾತ್ರ ನೀವು ವೇತನ ಕೊಡ್ಲಿಕ್ಕೆ ಬರ್ತಾ ಇದ್ರೆ ಮುಂದಿನ ಕುಟುಂಬ ಯಾವ ರೀತಿ ಸಾಗಿಸ್ಬೇಕಂತ ಹೇಳಿ ಗ್ರಾಮಸ್ಥರು ಕೂಡ ಅವನನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಆದ್ರೂ ಕೂಡ MD ಇಲ್ಲ, ಇದ್ರ ಬಗ್ಗೆ ನಾನು ವ್ಯವಸ್ಥಾಪಕರು ಅದೇನು ಮಾಲಕರು ಏನಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಇದಕ್ಕೊಂದು ಸೂಕ್ತವಾದಂತ ಪರಿಹಾರವನ್ನು ಕೊಡಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತಿರತಕ್ಕಂಥದ್ದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್.